ಸರ್ಜರಿ ಇನ್ನೂ ಕೂಡ ಶುರುವಾಗಿಲ್ಲ. ಹೈಕೋರ್ಟಲ್ಲಿ ಹೇಳಿದರು 11ರಂದು ಸರ್ಜರಿ ಅಂತ ಹೇಳಿದರು. ಆದರೆ ನಟ ದರ್ಶನ್ಗೆ ಸರ್ಜರಿ ಇನ್ನೂ ಕೂಡ ಶುರುವಾಗಿಲ್ಲ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ಗೊತ್ತಿಲ್ಲ ಅವರು ಇವತ್ತೇ ಮಾಡ್ತಾರಾ ಅಥವಾ ಮುಂದೆ ಬೇರೆ ಯಾವ ದಿವಸ ಮಾಡ್ತಾರಾ ಗೊತ್ತಿಲ್ಲ. ನಟ ದರ್ಶನ್ಗೆ ಬೆನ್ನು ನೋವಿನ ಸರ್ಜರಿ ಆಯ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಎಲ್ಲರ ನಡುವೆಯೂ ಕೂಡ ಇದ್ದೇ ಇರುವಂಥದ್ದು. ಯಾಕಂದರೆ ಇವತ್ತು ಸರ್ಜರಿ ಮಾಡಿಸ್ತೀವಿ ಅಂತ ಹೇಳ್ಕೊಂಡಿದ್ರು. ಹೈಕೋರ್ಟ್ನಲ್ಲೂ ಕೂಡ ಈ ಮಾತನ್ನು ದರ್ಶನ್ ಪರ ವಕೀಲರು ಹೇಳಿದರು. ಬೆನ್ನು ನೋವಿನ ಆಪರೇಷನ್ಗಾಗಿ ಜಾಮೀನನ್ನು ಪಡೆದಿದ್ರು ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಲ್ಲಿದ್ದಾಗ ಬೆನ್ನು ನೋವು ವಿಪರೀತವಾಗಿ ಕಾಡಿತ್ತಂತೆ. ಹೀಗಾಗಿ ಆಪರೇಷನ್ಗಾಗಿ ಜಾಮೀನನ್ನು ಪಡ್ಕೊಂಡಿದ್ರು ದರ್ಶನ್. ಇವತ್ತು ಸರ್ಜರಿ ಮಾಡೋದಾಗಿ ಹೈಕೋರ್ಟ್ಗೂ ಕೂಡ ಮಾಹಿತಿಯನ್ನು ವಕೀಲರು ನೀಡಿದರು. ಮೊನ್ನೆ ಅವರು ತಮಗೆ ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳ್ಕೊಂಡು ಕೇಳಿದಾಗಲೂ ಕೂಡ ಇದೇ ದಿವಸದಂದು ಅಂದರೆ ಡಿಸೆಂಬರ್ 11ರಂದು ಸರ್ಜರಿ ಮಾಡಿಸ್ತೀವಿ ಅಂತ ಹೇಳ್ಕೊಂಡು ಕೋರ್ಟ್ಗೆ ಹೇಳ್ಕೊಂಡಿದ್ರು. ದರ್ಶನ್ಗೆ ಸರ್ಜರಿ ಮಾಡೋದಕ್ಕೆ BGS ಆಸ್ಪತ್ರೆಯ ವೈದ್ಯರು ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ವೈದ್ಯರು ಕೂಡ ಇದನ್ನು ದೃಢಪಡಿಸ್ತಾ ಇದ್ದಾರೆ. ನಾವು ತಯಾರಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಮಧ್ಯಂತರ ಜಾಮೀನು ವಿಸ್ತರಣೆಯನ್ನು ಈಗಾಗಲೇ ಹೈಕೋರ್ಟ್ ಮಾಡಿದೆ. ಅಂದರೆ ಮುಂದಿನ ತೀರ್ಪು ಬರುವವರೆಗೂ ಕೂಡ ಮಧ್ಯಂತರ ಜಾಮೀನು ಕಂಟಿನ್ಯೂ ಆಗ್ತಾ ಇರುತ್ತೆ. ತೀರ್ಪಿನ ಸಂದರ್ಭದಲ್ಲಿ ಮಧ್ಯಂತರ ಜಾಮೀನು ವಿಸ್ತರಣೆ ಆಗುತ್ತೋ ಅಥವಾ ಪೂರ್ಣ ಜಾಮೀನು ಅವರಿಗೆ ಸಿಗುತ್ತೋ ಅನ್ನೋದು ತೀರ್ಪಿನ ಮೂಲಕವಾಗಿ ಹೊರಬರ್ಬೋದು. ಜಾಮೀನು ಅರ್ಜಿಯ ತೀರ್ಪು ಬರುವವರೆಗೂ ಕೂಡ ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಮಾಡೋದಕ್ಕೆ ಈಗಾಗಲೇ ಹೈಕೋರ್ಟ್ ನಿರ್ಧಾರವನ್ನು ಮಾಡಿದೆ. ಅದು ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಇದರ ನಡುವೆನೇ ಇರುವಂತಹ ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳಂತ ಹೇಳಿದ್ರೆ, ಯಾವ ಸ್ವರೂಪದಲ್ಲಿ ಇಲ್ಲಿ ಸರ್ಜರಿಯನ್ನು ಮಾಡಿಸ್ಬೇಕಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಿದೆ. ದರ್ಶನ್ ಅವರಿಗೆ ಬೆನ್ನು ಹುರಿಯಲ್ಲಿ ಇರುವಂತಹ ನೋವು ಇದು. ಸರ್ಜರಿಗೂ ಮುನ್ನ ವೈದ್ಯರಿಂದ ಆರೋಗ್ಯ ತಪಾಸಣೆ ಆಗಬೇಕಾಗತ್ತೆ. ಅಂದರೆ ಇವತ್ತೇ ಸರ್ಜರಿ ಮಾಡೋದಿದ್ರೂ ಕೂಡ ಇವತ್ತು ಬೆಳಗಿಂದಲೇ ಒಂದಿಷ್ಟು ಸೀರೀಸ್ ಆಫ್ ಅವರ ಆರೋಗ್ಯದ ತಪಾಸಣೆಯ ರಿಪೋರ್ಟ್ಗಳೆಲ್ಲವನ್ನು ಕೂಡ ನೋಡ್ತಾರೆ. BP ಲೆವೆಲ್, ಶುಗರ್ ಲೆವೆಲ್, ಆರೋಗ್ಯದ ಸ್ಥಿಮಿತತೆ ಇದೆಲ್ಲದರ ಬಗ್ಗೆಯೂ ಕೂಡ ಪರಿಶೀಲನೆಯನ್ನು ಮಾಡ್ತಾರೆ. ಮೆಡಿಕಲ್ ಟೆಸ್ಟ್ ಮಾಡಿ ನಂತರ ಸರ್ಜರಿ ಮಾಡ್ತಾರೆ ವೈದ್ಯರು. ಆದರೆ ನಮಗಿರುವಂತಹ ಮಾಹಿತಿಯ ಪ್ರಕಾರ ಇದುವರೆಗೂ ಕೂಡ BGS ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸಿಲ್ಲ. ಈವರೆಗೆ ಯಾವುದೇ ರೀತಿಯಾದಂತಹ ಟೆಸ್ಟನ್ನು ಇವತ್ತು ಮಾಡಿಸಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸ್ಯಾಂಪಲ್ಗಳನ್ನು BGS ಲ್ಯಾಬ್ಗೆ ಕಳಿಸಿಲ್ಲ. BGS ಲ್ಯಾಬ್ಗೆ ದರ್ಶನ್ ಯಾವುದೇ ಮಾದರಿ ಕೂಡ ಇವತ್ತು ಬಂದಿಲ್ಲ. ಅಂದರೆ ಪತ್ನಿ ವಿಜಯಲಕ್ಷ್ಮಿ ಅವರಿಂದ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಯಾವುದೇ ಸರ್ಜರಿ ಮಾಡುವಾಗ ಒಂದು ಸಹಿಯನ್ನು ಹಾಕಿಸ್ಕೊಳ್ತಾರೆ ಸಂಬಂಧಿಕರಿಂದ. ಅದರ ಸಹಿಯನ್ನು ವಿಜಯಲಕ್ಷ್ಮಿ ಅವರೇ ಹಾಕಬೇಕಾಗತ್ತೆ ದರ್ಶನ್ ಅವರ ಬೆನ್ನು ನೋವಿನ ಚಿಕಿತ್ಸೆಗೆ ಸಂಬಂಧಿಸಿದಂತೆ. ಆದರೆ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ವಾ? ಸರ್ಜರಿ ಬಗ್ಗೆ ಇನ್ನೂ ಕೂಡ ಆತಂಕದಲ್ಲಿ ವಿಜಯಲಕ್ಷ್ಮಿ ಅವರು ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಯಾಕಂದರೆ ಅದು ಬೆನ್ನು ನೋವಿನ ಆಪರೇಷನ್ ಆಗಿರೋದ್ರಿಂದಾಗಿ ಸಹಜವಾಗಿ ಅದರಲ್ಲಿ ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇದೆ. ಬಹಳಷ್ಟು ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಸಕ್ಸಸ್ ಆಗ್ಬೋದು, ಸಕ್ಸಸ್ ಆಗದೇ ಇದ್ದರೆ ಸಕ್ಸಸ್ ಆಗ್ಬೋದು ಅನ್ನೋದು ಒಂದು ಭಾಗ. ಆದರೆ ಅದರ ಅಡ್ಡ ಪರಿಣಾಮಗಳು ಮುಂದೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಆತಂಕವೂ ಕೂಡ ಇದ್ದೇ ಇರುತ್ತೆ. ಮತ್ತು ಇಲ್ಲಿ ಆಪರೇಷನ್ನ ಬಳಿಕ L4, L5 ಸಮಸ್ಯೆ ಹಿನ್ನೆಲೆಯಲ್ಲಿ ದರ್ಶನ್ಗೆ ಸರ್ಜರಿಯನ್ನು ಮಾಡಬೇಕಾಗಿದೆ ಅಂತೇಳಿ, ಅಂದರೆ ಬೆನ್ನು ಹುರಿಯಲ್ಲಿರುವಂತಹ ಈ ಸ್ಲಿಪ್ ಆಗಿರುವಂತಹ ಬೆನ್ನು ಹುರಿ ಮೂಳೆಯ ಸರ್ಜರಿಯನ್ನು ಮಾಡಿ ಅದನ್ನು ಮತ್ತೆ ಸರಿಯಾಗಿ ಕೂರಿಸುವಂಥದ್ದು. ಅದಕ್ಕೆ ಒಂದು ಸ್ಕ್ರೂವನ್ನು ಹಾಕಬೇಕಾಗತ್ತೆ ಅನ್ನೋದು ಕೂಡ ಇದೆ. ಸರಿಯಾಗಿ ಕೂರಿಸಿದ ನಂತರ ಒಂದು ಸ್ಕ್ರೂ ಹಾಕಿ ಫಿಕ್ಸ್ ಮಾಡಬೇಕಾಗತ್ತೆ ಅನ್ನುವಂಥದ್ದು ಇಲ್ಲಿ ಇರುವಂತಹ ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಮೊದಲಿದ್ದಂಥ ಸ್ಥಾನಕ್ಕೆ ಮೂಳೆಯನ್ನು ಇಟ್ಟು ಸ್ಕ್ರೂ ಫಿಟ್ಟಿಂಗನ್ನು ಮಾಡ್ತಾರೆ. ಇದು ಇದರಲ್ಲಿರುವಂಥ ಕ್ರೂಷಿಯಲ್ ಪಾರ್ಟ್. ಸರ್ಜರಿ ಆದವರಿಗೆ ಸುದೀರ್ಘ ಬೆಡ್ ರೆಸ್ಟ್ನ ಅವಶ್ಯಕತೆಯೂ ಕೂಡ ಇದ್ದೇ ಇರುತ್ತೆ. ಅವರಿಗೆ ಒಮ್ಮೆ ಸರ್ಜರಿ ಆಯಿತು ಅಂತ ಹೇಳಿದರೆ ನಾಳೆ ಬೆಳಿಗ್ಗೆ ಎದ್ದು ನಡೆಯೋಕ್ಕಾಗಲ್ಲ. ಬದಲಿಗೆ 6ರಿಂದ 8 ವಾರಗಳ ಕಾಲ ಅವರಿಗೆ ಬೆಡ್ ರೆಸ್ಟನ್ನು ಕೊಡಬೇಕಾಗತ್ತೆ. ಅದು ಅನಿವಾರ್ಯ. 6ರಿಂದ 8 ವಾರ ಬೆಡ್ ರೆಸ್ಟ್ ಆದ ತಕ್ಷಣವೇ ಅವರು ಜಿಮ್ಗೆ ಹೋಗಿ ಜಿಮ್ ಮಾಡೋಕ್ಕಾಗೋದಿಲ್ಲ. ದರ್ಶನ್ ಅವರ ಸಿನಿಮಾಗಳಲ್ಲಿ ಇರಬಹುದು, ಅವರ ಇಡೀ ಸಿನಿಮಾಗಳ ವಿಚಾರವನ್ನು ನೋಡಿದಾಗ ಮತ್ತು ಅವರ ಲೈಫ್ ಸ್ಟೈಲನ್ನು ಗಮನಿಸಿದಾಗಲೂ ಕೂಡ ಅವರು ಹೆಚ್ಚು ಪವರ್ ಪ್ಯಾಕ್ ಆಗಿರುವಂತಹ ವ್ಯಕ್ತಿ. ಅವ್ರಿಗೆ ಜಿಮ್, ಕಸರತ್ತು ಇವೆಲ್ಲವೂ ಕೂಡ ವೆರಿ ಕಾಮನ್ ಆಗಿ ಮಾಡುವಂಥವ್ರು. ಮತ್ತು ಆ ಸಿನಿಮಾಗಳಿಗೂ ಕೂಡ, ಆ ಸಿನಿಮಾದ ಕ್ಯಾರೆಕ್ಟರ್ಗಳಲ್ಲೂ ಕೂಡ ಆ ಹುಡಿ ಬಡಿ ಸೀನ್ಗಳು ಕೂಡ ಇದ್ದೇ ಇರ್ತವೆ. ಹೀಗಾಗಿ ಅವ್ರಿಗೆ ಬೆನ್ನು ಹುರಿಯ ಆಪರೇಷನ್ ಇದೆಯಲ್ಲ, ಅದು ಸರ್ಜರಿ ಮಾಡಿಸ್ಕೊಳ್ಳೋದು ಇದೆಯಲ್ಲ, ಅದು ಸುಲಭದ ಮಾತಲ್ಲ. ಭವಿಷ್ಯದಲ್ಲಿ ಮತ್ತೆ ಸಮಸ್ಯೆ ಕಾಡುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಭಾರ ಎತ್ತಕ್ಕಾಗತ್ತಾ ಇಲ್ವಾ, ಹೆಂಗೆ ಫಿಟ್ನೆಸ್ ಹೆಂಗೆ ಅನ್ನುವಂಥ ಪ್ರಶ್ನೆ ಇದ್ದೇ ಇರುತ್ತೆ. ಅವರ ಮಾಸ್ ಸಿನಿಮಾಗಳಿಗೆ ಪೂರಕವಾದಂತಹ ಫಿಟ್ನೆಸ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಬಗ್ಗೆ ವೈದ್ಯರು ಕೂಡ ಮಾತನಾಡಿದರೆ ತೋರಿಸ್ತೀನಿ. L4, L5 ಮತ್ತೆ L5S1 ನಲ್ಲಿ ಕಾಣಿಸಿಕೊಳ್ಳುವಂತಹ ಈ ಸ್ಪಾಂಡೈಲೋಲಿಸಿಸ್ ಏನಂತ ಹೇಳಿದ್ರೆ, ಮೇಲ್ಗಡೆ ಇರುವಂತಹ ವರ್ಟಿಬ್ರೆ ನಮ್ಮ ಬೆನ್ನುಹುರಿಯಲ್ಲಿ
ವರ್ಟಿಬ್ರೆ ಅಂತ ಏನು ಬೋನ್ಸ್ ಇರುತ್ತೆ ಆ ಮೇಲ್ಗಡೆ ಇರುವಂತಹ ಮೂಳೆ ಜಾರ್ಕೊಂಡ್ಬಿಟ್ಟು ಸ್ವಲ್ಪ ಆಚೆ ಬಂದಾಗ ಕೆಳಗಡೆ ಮೂಳೆ ಏನಿರುತ್ತೆ ಅದರ ಮೇಲೆ ಅಥವಾ ಕೆಳಗಡೆ ವರ್ಟಿಬ್ರೆ ಏನಿರುತ್ತೆ ಅದರ ಮೇಲೆ ಹೆಚ್ಚಾದಂತಹ ಪ್ರೆಷರ್ ಅನ್ನ ಹಾಕುವಂಥದ್ದು. ಅದಲ್ಲದೇನೆ ಅಲ್ಲಿಂದ ಹುಟ್ಟುತ್ತಿರುವಂತಹ ಏನು ನರಗಳಿರುತ್ತೆ ಅದರ ಮೇಲೆ ಪ್ರೆಷರ್ ಅನ್ನು ಹಾಕ್ತಿರುವಂಥದ್ದು. ಇದರಿಂದ ಆ ನರಗಳು ಎಲ್ಲೆಲ್ಲಿ ಸಪ್ಲೈ ಮಾಡುತ್ತೆ, ಇವಾಗ ಕುತ್ತಿಗೆಯಲ್ಲಿತ್ತು ಅಂತ ಹೇಳಿದ್ರೆ ಬೆರಳಿನ ತುದಿಯವರೆಗೂ ಕೂಡ ನೋವು ಅನುಭವ ಆಗುವಂಥದ್ದು. ಸೊಂಟದಲ್ಲಿತ್ತು ಅಂತ ಹೇಳಿದ್ರೆ ಪಾದದ ಅಡಿಯವರೆಗೂ ಕೂಡ ಅಥವಾ ಪಾದದ ಬೆರಳಿನವರೆಗೂ ಕೂಡ ನೋವು ಕಾಣಿಸಿಕೊಳ್ಳುವಂಥದ್ದು, ರೇಡಿಯೇಟಿಂಗ್ ಪೇನ್ ಅಂತ ಏನು ಹೇಳ್ತೇವೆ, ಈ ರೀತಿ ಆಗುವುದು ಸರ್ವೇ